ಭಾಳ ಗಂಭೀರವಾಗಿ ಅದನ್ನು ತಗೊಂಡಿದ್ದೇವೆ. ಯಾಕೆಂದರೆ ಇಡೀ ಬೆಂಗಳೂರನ್ನೇ ತಲ್ಲಣಿಸ್ತಕ್ಕಂಥ ಒಂದು ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒರಿಸ್ಸಾದಲ್ಲಿ ಅವರು ಇದ್ದಾನೆ ಅಂತ ಹೇಳಿ ಗುರ್ತಚ್ಚಿ ಅದನ್ನು ಅವನೇ ಮಾಡಿದ್ದಾನೆ ಅಂತ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಮೇಲೆ ಪೊಲೀಸ್ನವರು ಈಗ 3-4 ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ. ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂಥೇಳಿ ಮಾಹಿತಿ ಇದೆ. ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ, ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು. 2-3 ಜನ ತೊಗೊಂಡಿದ್ರು. ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಒಂದು ಸಂದೇಹ ಬಂದಿದೆ. ಅದರಿಂದ ಅವನನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ತೀರ್ಪು ಬಂದಮೇಲೆ 2 ಸರಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದೇನು ಪಕ್ಷದ ಒಳಗೆ ಏನಾದರೂ ಒತ್ತಡಗಳಿದಾವೆ ಸರ್? ಒಳಗೇನು ಒತ್ತಡ ಅಲ್ಲ. ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡಬೇಕು ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ನಮ್ಮಲ್ಲಿ ಯಾವುದೇ ಅಂತಹ ವ್ಯತ್ಯಾಸಗಳಾಗಲಿ ಆ ಭಾವನೆಗಳಾಗಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ. ಹೌದು, ಈಗ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ನಿನ್ನೆ ದಿವಸ, ಸುರ್ಜಿವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಈಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಹೈಕೋರ್ಟ್ ಆದೇಶದಿಂದ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಭೇಟಿಯಾಗಿದ್ರಿ ಸರ್, ನಿಮ್ಗೆ ಹಂಗೆ ಅನ್ಸುತ್ತಾ? ಹೌದು, ನಮಗೇನು ಹಂಗೆ ಅನ್ಸಲ್ಲಪ್ಪ. ಗುಂಡ್ಕಲ್ಲಿದ್ದಂಗೆ ಅವರೇ ಅಲ್ಲ ರೀ, ಗುಂಡ್ಕಲ್ಲಿದ್ದಂಗೆ ಅವರೇ ಸಿದ್ದರಾಮಯ್ಯನವರು. ಅವ್ರು ಯಾಕೆ ವೀಕ್ ಆಗ್ತಾರೆ? ನಮಗೇನು ಹಂಗೆ ಅನಿಸಿಲ್ಲ. ನೀವು ಈ ಕ್ಯಾಮ್ರಾ ಕಣ್ಣಲ್ಲಿ ಏನು ಬರುತ್ತೋ ಗೊತ್ತಾಗಲ್ಲ ನನಗೆ. ನೋಡೋಣ, ಅದೆಲ್ಲ ಆದರೆ ಗೀದ್ರೆ ಅವೆಲ್ಲ ಆಮೇಲೆ ನೋಡೋಣ. ತನಿಖೆ ಮಾಡೋದ್ರಲ್ಲಿ ನಾವು ಇವತ್ತು ಅವ್ರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮತ್ತೊಂದು ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದ್ರಲ್ವಾ, ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು, ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ, ನೀವು ಯಾರೂ ಹೇಳ್ತಾ ಇಲ್ವಲ್ಲ ಅಂತೇಳಿ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಇದು ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವ್ರು ಹೇಳಬೇಕಲ್ಲ ಜಡ್ಜ್ಮೆಂಟಲ್ಲಿ, ಅದು ಎಲ್ಲೂ ಕಾಣಲಿಲ್ಲ. ಆದ್ದರಿಂದ ನಾವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ, ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನುವಂಥ ಅರ್ಥ ಬರ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಮುಂದೆ ಏನು ಮಾಡಬೇಕು ಅನ್ನೋದು, ಡಬಲ್ ಬೆಂಚಿಗೆ ಹೋಗಬೇಕಾ, ಆನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ, ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಅದೆಲ್ಲ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ನ ನಿರ್ಣಯಗಳನ್ನ ರಾಜ್ಯಪಾಲರು ಪಾಲಿಸಲೇಬೇಕು ಅಂತ ಏನಿಲ್ಲ. ನೀವು 2-3 ಬಾರಿ ನೋಟಿಸ್ ವಾಪಸ್ ಕೊಡಿರಿ ಅಂತ ಹೇಳಿದ್ರಿ, ಪ್ರಾಸಿಕ್ಯೂಷನ್ ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ. he has to listen to the advice of the council of ministers ಅಂತ ಇದೆ. ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅದರ ಮೇಲೆ, ಅವರ ವಿವೇಚನೆಯೂ ಕೂಡ ಯೂಸ್ ಮಾಡ್ಬೋದು ಅಂತ. ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ. ಅದೇನು ಕಾಣಿಸ್ತಾ ಇಲ್ವಲ್ಲ. ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್. ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ, ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ. ಆದರೆ ಜಡ್ಜ್ಮೆಂಟಲ್ಲಿ ಅವರು ಅದನ್ನು ಇಲ್ಲ, ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ, ಸಮಾಧಾನ ಅಂತೂ ತಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಇದು ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಕುರಿತಾಗಿ ತೀರ್ಪು ಬರೋದು ಬಾಕಿ ಇದೆ ಸರ್, ಅಲ್ಲಿ ಏನು ನಿರೀಕ್ಷೆ ಇದೆ ಸರ್ ನಿಮಗೆ? ಗೊತ್ತಿಲ್ಲ, ಅದು ಜಡ್ಜ್ಮೆಂಟ್ ಏನು ಬರುತ್ತೆ. ಅಲ್ಲೂ ಹಿಂಗೆ ಆದರೆ ನಾವೇನು ಮಾಡೋದಿದೆ. ಅದನ್ನು ನಮಗೆ ವಿಶ್ವಾಸ ಇದೆ, ನ್ಯಾಯಯುತವಾಗಿ ಅದು ಜಡ್ಜ್ಮೆಂಟು ತೀರ್ಪು ಬರುತ್ತೆ ಅಂತ ವಿಶ್ವಾಸ ಇದೆ. ಬೇರೆ ಸಚಿವರ ಮೇಲೆ ಕೂಡ ಕಂಪ್ಲೇಂಟ್ ಹೋಗಿದೆ ಈ KDP ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗೂ ಒಂದು ರೀತಿ ಬಲ ಬಂದಂಗಾಯಿತು, ಮತ್ತೇನೋ
ನಿಮ್ಮ ಸರ್ಕಾರದ ಕೆಲವು ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ ಬಲ ಬಂದಿರ್ಬೋದು, ಆದರೆ ಅದನ್ನ ಎಲ್ಲರಿಗೂ ಅಪ್ಲೈ ಮಾಡಬೇಕಲ್ಲ. ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಅಪ್ಲೈ ಮಾಡಬೇಕು, ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು, ಆಮೇಲೆ ನಮ್ಮ ಇವರು ನಿರಾನಿ ಅವ್ರಿಗೆ ಅಪ್ಲೈ ಮಾಡಬೇಕು, ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡಬೇಕು. ಆ ಬಲ ಬಂದಿದೆ ಅಂತೇಳಿ ಬರೀ ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ? ಅದು ನ್ಯಾಯ ಅಂತ ಅನಿಸೋಲ್ಲ. ಆ ಕೇಸಲ್ಲಿ ಈಗಾಗಲೇ ಕ್ಲಾರಿಟಿ ಕೊಟ್ಬಿಟ್ಟವ್ರಲ್ಲ ಸರ್, ನನ್ನ ಹತ್ರ ಯಾವುದೂ ಇಲ್ಲ ಅರ್ಜಿ ಎಲ್ಲ ನಾನು ಅಲ್ಲಲ್ಲ, ಫೈಲನ್ನು ನೀವು ವಾಪಸ್ಸು ಲೋಕಾಯುಕ್ತಕ್ಕೆ ಕಳಿಸಿರ್ಬೋದು, ಆ ಕ್ಲಾರಿಫಿಕೇಷನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ, ಹಾಗಾದರೂ ನೀವು ಕೊಡಲೇಬೇಕಲ್ವಾ? ಕುಮಾರಸ್ವಾಮಿ ಅವ್ರದ್ದು ಏನು ಕಳಿಸಿಲ್ಲ, ಅವರು ಬೇರೆ ಇದನ್ನು ಕಳಿಸಿದ್ದಾರೆ, ಅದು ಕ್ಲಾರಿಫಿಕೇಷನ್ ಲೋಕಾಯುಕ್ತದವ್ರು ಕೊಟ್ಟಿದ್ದಾರೆ ಕೆಲವು ಫೈಲು ಅಂತ ಕೇಳಿದೆ. ಅದಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ. ಆವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ನೀವು, ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು. ಈಗ ಈ ಹೋರಾಟ ಮಾಡೋ ವಿಚಾರಕ್ಕೆ ಏನು ಸರ್, ರಾಜ್ಯಪಾಲರು ಈ ಪಕ್ಷಪಾತಿ ನಡವಳಿಕೆ ಪಾದಯಾತ್ರೆ ಎಲ್ಲ ಆಯಿತು, ಈ ರಾಷ್ಟ್ರಪತಿ ಭವನ ತನಕ ತೆಗೆದುಕೊಂಡು ಹೋಗಬೇಕು ಅನ್ನೋದಿತ್ತು. ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಈಗೇನು ಈ ತೀರ್ಮಾನ ನೋಡೋಣ, ಪಕ್ಷ ಏನು ತೀರ್ಮಾನ ಮಾಡುತ್ತೆ. ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಇದ್ದಾರೆ, ಅವರು ಮತ್ತು ಹೈಕಮಾಂಡ್ನವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ, ಅದ್ರ ಮೇಲೆ ಮುಂದುವರಿಯುತ್ತೆ. ಬಿಜೆಪಿಯವರು ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇಲ್ಲ, ಅವರು ಕರೆ ಕೊಡ್ಲಿಕ್ಕೆ ಅವರ ಉದ್ದೇಶನೇ ಅದೇ ಇದೆಯಲ್ಲ. ಅವರ ಉದ್ದೇಶನೇ ಮುಖ್ಯಮಂತ್ರಿಗಳ ರಾಜೀನಾಮೆ ತೊಗೋಬೇಕು ಅಂತಿರೋದ್ರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ. ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ, ಯಾವ ಕಾರಣಕ್ಕೂ ಕೊಡ್ಕೂಡ್ದು ಅಂತೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಕೊಡ್ಕೂಡ್ದು. ಸರ್, ಇನ್ನೊಂದು 17A ನಲ್ಲಿ ಮಾತ್ರ ತನಿಖೆ ಆಗೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು, ಮತ್ತು 218 BNSS ಮತ್ತು 19 PCI ಅಪ್ಲೈ ಆಗಲ್ಲ ಅಂತ. ಆ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಕ್ಲಾರಿಟಿ ಅವ್ರಿಗೆ ಮಾತ್ರ ಇರಬೇಕಷ್ಟೇ. ಇದು ಯಾವ ರೀತಿ ಆ 17A ಅಪ್ಲೈ ಮಾಡ್ತಾರೆ, ಯಾವ ರೀತಿ 218 ಮಾಡ್ತಾರೆ, ಅದನ್ನು ಟೆಕ್ನಿಕಲಿ ಅವರು ಕ್ರಮ ತಗೊಳ್ತಾರೆ. ಅದನ್ನು ಕಾಯ್ದು ನೋಡೋಣ. ಥ್ಯಾಂಕ್ ಯು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಾಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಹಾಕ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.